ಡಾಕ್ಟರ್, ಈಗ ಬೊಜ್ಜು ಕಡಿಮೆ ಆಗಬೇಕು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಬೇಕು ಅಂತ ಹೇಳಿಬಿಟ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತಾರೆ, ಬಟ್ ಸ್ಟಿಲ್ ಹಂಗೂ ಕೆಲವರಿಗೆ ಬಾಡಿ ವೆಯ್ಟ್ ಕಡಿಮೆ ಆಗೋದಿಲ್ಲ. ಸೊ ಅವಾಗ ಈ ಬೇರಿಯಾಟ್ರಿಕ್ ಸರ್ಜರಿ ಮಾಡ್ತಾರೆ ಅನ್ನೋದನ್ನ ಕೇಳಿರ್ತೀವಿ. ಆದರೆ ಎಕ್ಸಾಕ್ಟ್ಲಿ ಈ ಬೇರಿಯಾಟ್ರಿಕ್ ಸರ್ಜರಿ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಹೇಳೋದಾದ್ರೆ? ಹೌದು. ಸೊ ಒಬಿಸಿಟಿಗೆ ಕಾರಣ ವಿಧವಾಗಿದೆ. ಸೊ ಒಬಿಸಿಟಿಗೆ ಒಂದು ಈಟಿಂಗ್ ಡಿಸಾರ್ಡರ್ಸ್ ಇರುತ್ತೆ. ಸೊ ಜಾಸ್ತಿ ತಿಂತಾರೆ, ಸೊ ಕ್ಯಾಲರಿ ಡಿಫಿಸಿಟ್ ಇರಲ್ಲ, ಎಕ್ಸರ್ಸೈಸ್ ಇರಲ್ಲ, ಆಕ್ಟಿವಿಟಿ ಇರಲ್ಲ, ಕೆಲವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವರಿಗೆ ಫಾಲ್ಟಿ ಗಟ್ ಮೈಕ್ರೋಬಯೋಮ್. ನಮ್ಮೆಲ್ಲರೂ ಕರ್ಲಲ್ಲಿ ನಾರ್ಮಲ್ ಬ್ಯಾಕ್ಟೀರಿಯಾ, ವೈರಸ್, ಪ್ಯಾರಾಸೈಟ್, ಫಂಗಸ್ ಇರುತ್ತೆ. ಒಬಿಸ್ ಇದ್ದವರಿಗೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ದಟ್ ಈಸ್ ದ ರೀಸನ್ ಫಾರ್ ದಟ್ ಕ್ಯಾನ್ ಬಿ ದ ರೀಸನ್ ಫಾರ್ ದರ್ ಒಬಿಸಿಟಿ. ಅಂಡ್ ಅದರಿಂದ ಫಾಲ್ಟಿ ಗಟ್ ಬ್ರೈನ್ ಸಿಗ್ನಲಿಂಗ್ ಆಗುತ್ತೆ. ನಮ್ಮ ಕರ್ಲು ಮತ್ತೆ ನಮ್ಮ ಬ್ರೈನ್ ಸಿಗ್ನಲಿಂಗ್ ಫಾಲ್ಟಿ ಆಗುತ್ತೆ. ಸೊ ಅಂತ ಜನರಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲೂಸ್ ವೆಯ್ಟ್ ನ್ಯಾಚುರಲಿ, ಡಯಟ್, ಲೈಫ್ ಸ್ಟೈಲ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಸೊ ಇಂಥವರಿಗೆ ಮೆಡಿಕಲಿ ದೇ ಹ್ಯಾವ್ ಟು ಬಿ ಅದು ಅಸೆಸ್ಮೆಂಟ್ ಮಾಡಿ ಯಾವ ತರ ಅವ್ರು ಎಷ್ಟು BMI ಇದೆ, ಅವ್ರದ್ದು ಹೆಲ್ತ್ ಪ್ಯಾರಾಮೀಟರ್ಸ್, ಮೆಟಬಾಲಿಕ್ ಸಿಂಡ್ರೋಮ್ ಇದೆ ಇಲ್ವಾ, ಶುಗರ್, BP, ಹೈ ಕೊಲೆಸ್ಟ್ರಾಲ್ ಅದೆಲ್ಲ ಇದೆಯಾ ಇಲ್ವಾ, ಅದೆಲ್ಲ ನೋಡಿ ನಾವು ಒಂದು ಪ್ಲಾನ್ ಮಾಡಬೇಕು. ಯಾವ ಟೈಪ್ ಟ್ರೀಟ್ಮೆಂಟ್ ಇರ್ಬೋದು. ಡ್ರಗ್ಸ್ ವಿತ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಇರುತ್ತೆ, ಆರ್ ಬಲೂನ್, ಎಂಡೋಸ್ಕೋಪಿಕ್ ಅಥವಾ ಸಾಲೋವಲ್ ಬಲೂನ್ ಅಂತ ಬರುತ್ತೆ, ಆರ್ ಬೇರಿಯಾಟ್ರಿಕ್ ಸರ್ಜರಿ ಅಂತ ಬರುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಮೆಡಿಕಲ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಫಾರ್ ಒಬಿಸಿಟಿ. ಓಕೆ.